ನಾಲೆಡ್ಜ್ಗೆ ಬೆಲೆ ಕಟ್ಟಕ್ಕಾಗಲ್ಲ. ಅದು ಇದರಿಂದ ನನಗೆ ಯಾರಿಗೆ ಗೊತ್ತು 17 crores ಬರ್ಬೋದು. ಹುಡುಗಿರು ಏನಾದ್ರು ಬಂದ್ಬಿಟ್ಟು ಏನಾದ್ರು ಚೆನ್ನಾಗಿ ಕಾಣಿಸ್ತೀವಿ ಅಂತಂದ್ರೆ ಏನಲ್ಲಿ ಟೈಮ್ ಇವಾಗ ಬೆಳಗ್ಗೆ 8:41. ಸೊ ಬೆಳಗ್ಗೆನೇ ಎದ್ದು ಲ್ಯಾಪ್ಟಾಪ್ ಮುಂದೆ ಡೈರೆಕ್ಟ್ ಕೂತ್ಬಿಟ್ಟಿದ್ದೀನಿ. ಒಂದು ಕಾಲೇಜ್ ವರ್ಕಿಂಗ್ ಡೇ ಅಂದರೆ ಕಾಲೇಜಲ್ಲಿ ಏನೋ ಇದೆ ಅಂತ ಅಂತೂ ಇಷ್ಟರಲ್ಲಿ ಗೇಜ್ ಮಾಡಿರ್ತೀರಾ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಇದು ಗೊತ್ತಿರುತ್ತೆ. ಸೊ ಇವತ್ತು ನಮ್ಮ ಕಾಲೇಜಲ್ಲಿ ಫೈನಲ್ ಇಯರ್ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ದು phase 1 ಅಂತ ಇದೆ ಆಯಿತಾ. ಸೊ ಫೈನಲ್ ಇಯರ್ ಪ್ರಾಜೆಕ್ಟ್ ಬಗ್ಗೆ ಗೊತ್ತಿಲ್ಲದಿರೋರಿಗೆ, ಇಂಜಿನಿಯರಿಂಗಲ್ಲಿ ಯೂಶ್ವಲಿ ಫೈನಲ್ ಇಯರ್ಗೆ ಬಂದಾಗ ಎಲ್ಲ ಕಾಲೇಜಸ್ ಮತ್ತು ಎಲ್ಲ ಯೂನಿವರ್ಸಿಟೀಸ್ ಅವ್ರ ಸಿಲೆಬಸ್ಸಲ್ಲಿ ಒಂದು ಸಬ್ಜೆಕ್ಟ್ನ ವಿತ್ ಸಮ್ ಕ್ರೆಡಿಟ್ಸ್ ಫೈನಲ್ ಇಯರ್ ಪ್ರಾಜೆಕ್ಟ್ ಆಗಿ ಕನ್ಸಿಡರ್ ಮಾಡ್ತಾರೆ. ಅಂತಂದರೆ ಒಂದು ಓವರಾಲ್ ಒಂದು ವರ್ಷ ಪೂರ್ತಿ ಅವ್ರ ಕೆಲವೊಂದು ಪ್ರಾಜೆಕ್ಟ್ ಮಾಡಿಸಿ ಆ ಪ್ರಾಜೆಕ್ಟ್ನ ಅವ್ರು ಯಾವ ಥರ ಮಾಡಿದ್ರು, ಪ್ರಾಜೆಕ್ಟಲ್ಲಿ ಯಾವ ಥರ ಇನ್ವಾಲ್ವ್ಮೆಂಟ್ ತೋರಿಸಿದ್ರು, ಯಾವ ಥರ ಅಕೌಂಟಬಿಲಿಟಿ ತೋರಿಸಿದ್ರು ಅನ್ನೋದ್ರ ಮೇಲೆ ಅವ್ರಿಗೊಂದಷ್ಟು ಮಾರ್ಕ್ಸ್ನ ಅಸೆಸ್ ಮಾಡಿ ಫೈನಲ್ ಗ್ರ್ಯಾಜುಯೇಷನ್ನ ಕೊಡ್ತಿರ್ತಾರೆ. ಅದೇ ಥರ ಇವತ್ತು ನಮ್ಮ ಟೀಮ್ ಅವರು ಎಲ್ಲ ಫಾರ್ಮಲ್ಸಲ್ಲಿ ಹೋಗಿ ನಮ್ಮ ಪ್ರಾಜೆಕ್ಟ್ದು ಫಸ್ಟ್ ಫೇಸ್ ಇರೋದ್ರಿಂದ ಸುಮ್ಮನೆ ಸಿನಾಪ್ಸಿಸ್, ಐಡಿಯಾ, ಆಬ್ಜೆಕ್ಟಿವ್, ಪ್ರಾಜೆಕ್ಟಲ್ಲಿ ಏನು ಮಾಡ್ತೀವಿ, ಇದೇ ಪ್ರಾಜೆಕ್ಟ್ನ ಏನಕ್ಕೆ ಚೂಸ್ ಮಾಡಿದ್ವಿ, ಈ ಪ್ರಾಜೆಕ್ಟು ಎಕ್ಸಿಸ್ಟಿಂಗ್ ಸಿಮಿಲರ್ ಪ್ರಾಜೆಕ್ಟ್ಗಿಂತ ಯಾವ್ದು ಆಸ್ಪೆಕ್ಟಲ್ಲಿ ಬೆಟರ್ ಇದೆ ಆ್ಯಂಡ್ ಅದನ್ನ ನಾವು ಹೇಗೆ ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ ಇದ್ರ ಬಗ್ಗೆ ಒಂದು ಸಿಂಪಲಾಗಿ ಹೇಳಬೇಕಾಗಿರುತ್ತೆ. ಸೊ ಅದಕ್ಕೆ ರಿಪೋರ್ಟ್ ಎಲ್ಲ ರೆಡಿ ಮಾಡಿದ್ದಾರೆ ನಮ್ಮ ಟೀಮ್ ಮೆಂಬರ್ಸು. ಸೊ ಇವಾಗ PPT ಒಂದು ನಾನು ರೆಡಿ ಮಾಡಬೇಕು. ಸೊ PPT ರೆಡಿ ಮಾಡೋಕ್ಕೆ ಕೂತ್ಕೊಂಡು PPT ಮಾಡೋದು ಎಷ್ಟು ಈಸಿ ಅಂತ ತೋರಿಸ್ತೀನಿ. ಸೊ ಇವಾಗ ರಿಪೋರ್ಟ್ ಅಂತೂ ರೆಡಿ ಇದೆ. ನಮಗೇನಲ್ಲ ಒಂದು 5 pages ಸುಮ್ಮನೆ ಡಿಸ್ಪ್ಲೇ ಮಾಡ್ಕೊಂಡು ಮಾತಾಡೋಕ್ಕೆ PPT ಬೇಕು. ಸೊ PPTಲಿ ಜಾಸ್ತಿ ಟೆಕ್ಸ್ಟ್ ಏನು ಬೇಡ, ಸಿಂಪಲ್ಲಾಗಿ ಒಂದು ಮೆಥಡಾಲಜಿ ಇರ್ಬೋದು ಅಥವಾ ಏಮ್ ಇರ್ಬೋದು, ಆಬ್ಜೆಕ್ಟಿವ್ಸ್ ಇರ್ಬೋದು, ಮೋಟಿವೇಶನ್ ಇರ್ಬೋದು, ಈ ಥರದಕ್ಕೆ ಸಿಂಪಲ್ ಒಂದು PPT ಕೊಡು ಅಂತ ಹೇಳಿ ನಾನು AI ಹೇಳ್ತೀನಿ. ಅದು ಹೇಗೆ ಜನ್ರೇಟ್ ಮಾಡುತ್ತೆ ಅಂತ ನೋಡಿಬಿಟ್ಟು ಅದ್ರ ಬೇಸಿಸ್ ಮೇಲೆ ಒಂದಷ್ಟು ಚೇಂಜಸ್ನ ಮಾಡ್ಕೊಳ್ಳೋಣ. ಸೊ ಬನ್ನಿ ಪ್ರೊಸೀಡ್ ಮಾಡೋಣ. PPT ಮಾಡೋದ್ರ ಜೊತೆಗೆ ಗಾಮಾ ಅಂತ ಒಂದು ಟೂಲ್ ಇದೆ. ಸೊ ಗಾಮಾ AI ಟೂಲ್ಗೆ ಹೋಗೋಣ. ಇಲ್ಲಿ ಯಾವ ಥರ PPT ಮಾಡ್ಬೋದು ಅಂತ ಎಷ್ಟೊಂದು ಜನ ಇದರಲ್ಲಿ ಮಾಡಿರ್ತೀರಾ, ಬಟ್ ಸ್ಟಿಲ್ ಇನ್ನೊಂದು ಸಲ ಮಾಡಿ ನೋಡೋಣ. ಅಪ್ಲೋಡ್ ಅ ಫೈಲ್, FYP. ಇದು ನಮ್ಮ FYP ಅಂದರೆ ಫೈನಲ್ ಇಯರ್ ಪ್ರಾಜೆಕ್ಟ್ ಅಂತ. ಸೊ ಫೈನಲ್ ಇಯರ್ ಪ್ರಾಜೆಕ್ಟ್ಗೆ PPT ಮಾಡಿಸ್ತಾ ಇದ್ದೀವಿ. ಯಾವ AI ಬೆಟರಾಗಿ ಆಗುತ್ತೆ ಅಂತ ನೋಡ್ಬಿಟ್ಟು ಅದಕ್ಕೆ ಮೈನರ್ ಚೇಂಜಸ್ ನಾವು ಮಾಡ್ಕೊಳ್ಳೋಣ. ಕಂಟಿನ್ಯೂ. ಐ ಥಿಂಕ್ ಇದಕ್ಕೇನು ಪ್ರಾಂಪ್ಟ್ ಕೊಡೋದು ಬೇಡ ಅನಿಸುತ್ತೆ. ಕಾಂಟೆಕ್ಸ್ಟ್ ತಗೊಂಡಿದೆ ಆ್ಯಂಡ್ ಥೀಮ್ ಸೆಲೆಕ್ಟ್ ಸಹ ಮಾಡೋಕ್ಕೆ ಹೇಳ್ತಿದೆ. ಇಮೇಜಸ್, ಮಾಡೆಲ್, ಇಮೇಜ್ ಆ್ಯಡ್ ಸ್ಟೈಲ್, ಆ್ಯಡ್ ಎಕ್ಸ್ಟ್ರಾ ಕೀವರ್ಡ್ಸ್. ಅದಕ್ಕೇನು ಮಾಡೋದು ಬೇಡ, ನೋಡೋಣ ಹೇಗೆ ಬರುತ್ತೆ ಅಂತ. 10 ಕಾರ್ಡ್ಸ್ ಹೇಳಿರ್ತೀನಿ, ಅದಾದಮೇಲೆ ಬೇಕಿದ್ರೆ ನೋಡೋಣ. ಅಡಿಷನಲ್ ಇನ್ಸ್ಟ್ರಕ್ಷನ್ಸ್ ಏನಿಲ್ಲ, ಲೆಟ್ಸ್ ಜನರೇಟ್. ಚೆನ್ನಾಗಿ ಬಂದುಬಿಟ್ರೆ ಸಾಕು ಗಾಯ್ಸ್, ಇಲ್ಲ ಅಂದರೆ ಸುಮ್ಮನೆ ಕೂತ್ಕೊಂಡು ನಾವು ಜಾಸ್ತಿ ಕೆಲಸ ಮಾಡಬೇಕಾಗುತ್ತೆ. ನೋಡಿ ಯಾವ ಥರ ಬರೀತಿದೆ ನೋಡಿ. ದಿಸ್ ಇಸ್ ಹೌ ಮಚ್ AI ಈಸ್ ಇಂಪ್ಯಾಕ್ಟಿಂಗ್ ಅವರ್ ಲೈಫ್ಸ್. ಅದು ಬರಿತಾ ಇದ್ರೇ ಗೊತ್ತಾಗ್ತದೆ ಅದು ಎಷ್ಟು ಇಂಪ್ಯಾಕ್ಟ್ ಮಾಡ್ತಿದೆ ಅಂತ. ಅಲ್ಲೇ ನೋಡಿ, ಇಲ್ಲಿ ಇನ್ಸ್ಟೆಂಟಾಗಿ ರಿಯಲ್ ಟೈಮಲ್ಲಿ ಇದು ಟೆಕ್ಸ್ಟ್ ಹಾಕೋದ್ರ ಜೊತೆಗೆ ಇಲ್ಲೊಂದು AI ಜನರೇಟೆಡ್ ಇಮೇಜ್ ಕೂಡ ಜನರೇಟ್ ಆಗೋಯಿತು. ದಿಸ್ ಈಸ್ ಹೌ ಅಡ್ವಾನ್ಸ್ಡ್ AI ಇಸ್ ಟುಡೇ. Video processing, technical architecture, research foundation, limitation of existing systems. ನೋಡಿ ಲಿಟ್ರಲಿ ಯಾವ ಥರ ಇದನ್ನೆಲ್ಲ ನಾವು ಮಾಡಬೇಕಾಗಿತ್ತು ಅಂತ ಅಂದಿದ್ರೆ ನಾನು ಆಲ್ಮೋಸ್ಟ್ ಒಂದು 4 o'clock ಎದ್ದೇಳಬೇಕಿತ್ತು ಅನ್ಸುತ್ತೆ. ಇಷ್ಟರಲ್ಲಿ ನಮ್ಮ ಸೀನಿಯರ್ಸ್ ಎಲ್ಲ ಆ ಟೈಮಲ್ಲಿ ಅಷ್ಟೊಂದು AI ಟ್ರೈನ್ ಆಗಿರಲಿಲ್ಲ, ಪ್ಲಸ್ ಇಷ್ಟೊಂದು ಎಸ್ಟಾಬ್ಲಿಷ್ಡ್ ಯೂಸೇಜ್ ಸಹ ಇರಲಿಲ್ಲ. ಇದೆಲ್ಲ ಇಲ್ಲದೆ ಹೋದಾಗ್ಲೂ ಇದನ್ನೆಲ್ಲ ಮಾಡಿದ್ದಾರೆ ಅಂತ ಅಂದರೆ ದೇ ಸೀರಿಯಸ್ಲಿ ಡಿಸರ್ವ್ ಸಲ್ಯೂಟ್ ಫ್ರಮ್ ಆರ್ ಎಂಡ್. ಯಾಕಂದರೆ ಇವಾಗ ನಾವೇನೋ ಇದಿರೋದಕ್ಕೋಸ್ಕರ ಇಷ್ಟು ಈಸಿಯಾಗಿ ಮುಗಿಸ್ಕೊತೀವಿ, ಬಟ್ ಮುಂಚೆ ಇಟ್ ವಾಸ್ ನಾಟ್ ಲೈಕ್ ದಿಸ್. PPT ಆಲ್ಮೋಸ್ಟ್ ರೆಡಿ ಆಗಿದೆ. ಚಾಲೆಂಜ್, ಪ್ರಾಬ್ಲಮ್ಸ್, ಅವರ್ ಅಪ್ರೋಚ್, ಟೆಕ್ನಿಕಲ್ ಆರ್ಕಿಟೆಕ್ಚರ್, ಫೀಚರ್ಸ್, ಮಲ್ಟಿ-ಮಾಡೆಲ್ ಅನಾಲಿಸಿಸ್, limitations of existing systems, our methodology, project objectives, extended impact. I think this should be enough. ಸೊ ಇವಾಗ ನಮ್ಮ ಫ್ರೆಂಡ್ಗೆ ಕಳಿಸ್ಬಿಟ್ಟು ಕೇಳೋಣ. PPT ಎಲ್ಲ ಮಾಡಿ ಮುಗೀತು ಹೆಂಗೋ. ಇವಾಗ ಎಲ್ಲನೂ ಒಂದು ಮಟ್ಟಿಗೆ ಫೈನಲಾಗಿ ರೆಡಿ ಮಾಡ್ಕೊಂಡ್ವಿ. ಇಲ್ಲಿ ನೋಡಿ, ಇಲ್ಲಿ ನಾನು ಇಷ್ಟು ಕಷ್ಟಪಟ್ಟು ಇನ್ನು ಫೈನಲ್ ಇಯರ್ ಪ್ರಾಜೆಕ್ಟ್ಗೆಲ್ಲ ರೆಡಿ ಮಾಡ್ತಿದ್ರೆ ಎಲ್ಲನೂ ಮುಗಿಸ್ಬಿಟ್ಟು ಎಷ್ಟು ಆರಾಮಾಗಿ ಕೂತವನೆ.
ಹೆಂಗೋ ಓದಿ 2 ವರ್ಷದಿಂದ ಮುಗಿಸ್ಬಿಟ್ಟೆ ಅಂತ ಅನ್ಕೊಂಡು ನಮ್ಮದು ಇನ್ನೊಂದು ವರ್ಷ ಹೆಂಗೋ ಕಷ್ಟಪಟ್ಟು ತಳ್ಬೇಕು. ಇವಾಗ ಇಂಜಿನಿಯರಿಂಗ್ ಮುಗ್ದೋಗುತ್ತೆ. ಇವಾಗ ಫಾರ್ಮಲ್ಸ್ ಹಾಕೊಂಡು ರೆಡಿ ಆಗಬೇಕು. ಎಲ್ಲ ಒಂದು ಮಟ್ಟಕ್ಕೆ ರೆಡಿ ಆಗಿದೆ. ನೋಡೋಣ ಯಾವ ಥರ ಫಾರ್ಮಲ್ಸ್ ಸೆಲೆಕ್ಟ್ ಮಾಡ್ಕೊತೀನಿ. ಸದ್ಯಕ್ಕೆ ಈ ಫಾರ್ಮಲ್ಸ್ನ ರೆಡಿ ಮಾಡಿಟ್ಟಿದ್ದೀನಿ. ಓಕೆ ಅಲ್ಲ ಚಂದನಿದು? ಸಾಕಲ್ವಾ? ಅದು ಹಾಕೊಂಡು ಅದಕ್ಕೊಂದು ಶೂ ಹಾಕೊಬಿಟ್ರೆ ಇವಾಗ ಫೈನಲ್ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ದು ಫಸ್ಟ್ ಫೇಸ್ಗೆ ಹೋಗ್ತೀವಿ. ನೋಡೋಣ ನಮ್ಮ ಅಮ್ಮನ ಕೇಳೋಣ ಹೆಂಗೆ ರೆಡಿ ಆಗ್ಬಿಟ್ಟು ಏನು ಬಂತಾರೆ ಆ್ಯಂಡ್ ಹೆಂಗೆ ರಿಯಾಕ್ಷನ್ ಕೊಡ್ತಾರೆ ಅಂತ ನೋಡೋಣ. ಸೊ ಫಾರ್ಮಲ್ಸ್ ಜೊತೆಗೆ ಒಂದು ವಾಚು ಮತ್ತು ಪರ್ಸ್ ಬೇಕಾ? ಪರ್ಸ್ ಏನಕ್ಕೆ ಅಲ್ವಾ? ಪರ್ಸ್ ತಗೊಂಡು ಫಂಕ್ಷನ್ಗೆ ಹೋಗೋದೆಲ್ಲ ರೆಡಿ ಆಗ್ತಾಯಿದ್ದೀನಿ ಗೈಸ್. ಪರ್ಸ್ ಏನು ಬೇಡ, ಬನ್ನಿ ಹೋಗೋಣ ಆರಾಮಾಗಿ. ತಿಂಡಿ ತಿನ್ಕೊಂಡು ಲ್ಯಾಪ್ಟಾಪು ಮತ್ತು ಚಾರ್ಜರ್ ಎಲ್ಲ ತೊಗೋಬೇಕು, ಅದೊಂದು ತೊಗೊಳ್ಳೋಣ. ಸದ್ಯಕ್ಕೆ ಫಾರ್ಮಲ್ಸ್ ಹಾಕ್ಕೊಂಡು ಅಮ್ಮನ ಮುಂದೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಫೈನಲಿ ಈ ಥರ ರೆಡಿ ಆಗಿದ್ದೀನಿ ಫಾರ್ಮಲ್ಸ್ ಹಾಕ್ಕೊಂಡು. ಸೊ ಪ್ಯಾಂಟ್ ವಿತ್ ಅ ಬೆಲ್ಟ್ ರೆಡಿ ಆಗಿದ್ದೀನಿ. ಮಮ್ಮಿ ಅಮ್ಮ ಪೂಜೆ ಮಾಡ್ತಿದ್ದಾರೆ ನನ್ನ ಫೈನಲ್ ಇಯರ್ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಚೆನ್ನಾಗಾಗಲಿ ಅಂತ. ರೆಡಿ ಆಗಿದ್ದೀನಿ. ಹುಡುಗಿರು ಏನಾದ್ರು ಬಂದ್ಬಿಟ್ಟು ಏನಾದ್ರು ಚೆನ್ನಾಗಿ ಕಾಣಿಸ್ತೀವಿ ಅಂತಂದರೆ ಏನಲ್ಲಿ ಏನೇಳಿ ಕ್ಯಾಮ್ರಾ ಮುಂದೆ ಏನಾರು ಹೇಳಿದ್ರೆ ಅದು ತಪ್ಪಾಯ್ತದ ಸರಿ ಆಯ್ತದ ಹಿಂಗೆಲ್ಲ ಯೋಚನೆ ಮಾಡ್ತಿದ್ದಾರೆ ಗೈಸ್. ಹೇಳಿ ನಾನು ಈಗ ವ್ಲಾಗ್ ಮಾಡ್ತೇನೆ. ನಾನು ಈಗ ವ್ಲಾಗ್ ಮಾಡೋದು ಈಗ ಸ್ಟಾರ್ಟ್ ಮಾಡಿರೋದು ತಾನೆ. ನಾನು ಹೆಂಗೋ ಮಾತಾಡ್ತಾ ಇದ್ದೀನಿ ತಾನೆ, ಹಂಗೋ ಮಾತಾಡೋದು. ಹೇಳು ಏನಂತೆ ಯಾರು ಬಂದ್ಬಿಟ್ಟು ಯಾರು ಲುಕಿಂಗ್ ಹ್ಯಾಂಡ್ಸಮ್ ಅಂತೆಲ್ಲ ಅಂದರೆ ನಿನ್ನ ಇಷ್ಟ ಬಂದಂಗೆ ಹೇಳು. ಏನಂತೆ ನಮ್ಮ ಅಮ್ಮ ಬೈತಾರೆ ಇರ್ತೀನಿ. ನಾವು ಹುಡುಗಿ ಜೊತೆ ಮಾತಾಡಿದ್ರೆ ನಮ್ಮ ಅಮ್ಮ ಬೈತಾರೆ ಇರ್ತೀನಿ. ಸೊ ಫೈನಲ್ ಇಯರ್ ಪ್ರಾಜೆಕ್ಟ್ ಕೊಡ್ತಾ ಇದ್ದೀವಿ. ದೇವ್ರಿಗೊಂದು ನಮಸ್ಕಾರ ಹಾಕೋಣ. ಸೊ ವಿತ್ ದಟ್ ದೇವರೇ ನನ್ನ ಕಾಪಾಡ್ಕೊಬತ್ತಾ ಇರೋದು ಎಲ್ಲ ಕಡೆ. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬಿಡ್ತೀನಿ. ಯಾರು ಅಮೆಝಾನಲ್ಲಿ ಏನೇನೋ ಆರ್ಡರ್ ಮಾಡ್ಕೊಳ್ಳೋದು ನೋಡಿದ್ದೀರಾ? ಯಾರು ಇಂಜಿನಿಯರಿಂಗ್ ಮುಂದೆ ಕೆಲಸ ಸಿಕ್ಕಿದ್ಮೇಲೆ ಒಂದು ಇಂಜಿನಿಯರಿಂಗ್ ಬಗ್ಗೆ ಬುಕ್ ಆರ್ಡರ್ ಮಾಡ್ಕೊಳ್ಳೋದು ನೋಡಿದ್ದೀರಾ? ಇಲ್ಲಿ ಇದ್ರ ಬೆಲೆ ಎಷ್ಟು ಅಂತ ಹೇಳ್ಬಿಡಿ ಒಂದ್ಸಲ. ಅದು ನಾಲೆಡ್ಜ್ಗೆ ಬೆಲೆ ಕಟ್ಟಕ್ಕಾಗಲ್ಲ. ಅದಕ್ಕೆ ನಾಲೆಡ್ಜ್ಗೆ 1750 ರೂಪಾಯಿ ಒಂದು ಬುಕ್ ಕೊಡಬೇಕು. ಅಯ್ಯೋ ಏನಂತೀರಾ ಗೈಸ್? ಕಮೆಂಟ್ 1750 ಕೊಟ್ಟಿದ್ದೀನಿ. ಇದರಿಂದ ನನಗೆ ಯಾರಿಗೆ ಗೊತ್ತು 17 crores ಬರ್ಬೋದು. ಹಂಗೆ ಈ ಥರ ಎಲ್ಲ ಇದ್ಮೇಲೆ ನಾವು ಮಾತಾಡೋಂಗಿಲ್ಲ ಗೈಸ್ ಜಾಸ್ತಿ. ನಿಮ್ಗೆ ಏನು ಅನಿಸ್ತು ನಿಮ್ಮ ಅಭಿಪ್ರಾಯ ಒಂದ್ಸಲ ಅವ್ರಿಗೆ ಯಾರು ಸಿಸ್ಟಮ್ ಡಿಸೈನ್ ಕಲಿಬೇಕು ಅಂತಿದ್ರೆ ಡಿಸೈನಿಂಗ್ ಡೇಟಾ ಇಂಟೆನ್ಸಿವ್ ಅಪ್ಲಿಕೇಶನ್ಸ್ ಚೆನ್ನಾಗಿದೆ ಬುಕ್. ಚಂದನ್ ತಗೊಂಡವನೇ ಅಂದರೆ ಆಬ್ವಿಯಸ್ಲಿ ಅದು ಚೆನ್ನಾಗೇ ಇರ್ತದೆ ಗೈಸ್. ನೋಡಿ ಅದನ್ನ ಟ್ರೈ ಮಾಡಿ. ಲಿಂಕ್ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಕಮೆಂಟ್ ಫ್ರೀ ಪ್ರಮೋಷನ್. ಕರೆಕ್ಟ್ ಅಲ್ವಾ? ಇದು ಪ್ರಮೋಷನ್ ಅಲ್ಲ. ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ತಗೊಳ್ಳಿ. ಸೊ ನನಗೆ ಇವತ್ತು ವಿತ್ ಮೀ ಐ ಆಮ್ ಟೇಕಿಂಗ್ ದಿಸ್ ಬ್ಯಾಗ್. ಇದು ನನಗೆ ಸಿಸ್ಕೋಲಿ ಇಂಟರ್ನ್ಶಿಪ್ ಟೈಮಲ್ಲಿ ಕೊಟ್ಟಿದ್ದು. ಆ್ಯಂಡ್ ವಿತ್ ದಿಸ್ ಬ್ಯಾಗ್ ಒಳಗೆ ಏನೇನಿದೆ ಅಂತೆಲ್ಲ ಅಲ್ಲಿ ಕಾಲೇಜಲ್ಲಿ ಹೋಗ್ಬಿಟ್ಟು ಡಿಸ್ಕ್ಲೋಸ್ ಮಾಡ್ತೀನಿ. ಸೊ ಹೊರಡೋಣ, ಟೈಮ್ ಆಗಿದೆ. ಬಾಯ್ ಮಮ್ಮಿ, ಬಾಯ್ ಮಾಡಿ. ಆಲ್ ದ ಬೆಸ್ಟ್. ಹಾಂ, ಬಾಯ್. ಆಲ್ ದ ಬೆಸ್ಟ್ ಅಡ್ನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್ 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 ಗೈಸ್. ಆದರೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಹೆಂಗೋ ಕಾರಲ್ಲಿ ಹೋಗೋಣ ಆರಾಮಾಗಿ ಫಾರ್ಮಲ್ಸಲ್ಲಿ ಅಂದ್ಕೊಳ್ಳೋ ಅಷ್ಟರಲ್ಲೇ ಬೆಳಗ್ಗೆ ಬಂದು ಸರ್ವಿಸ್ಗೆ ಫಸ್ಟ್ ಸರ್ವಿಸ್ 1000 kilometers ಕಂಪ್ಲೀಟ್ ಆಗಿದೆ. ಇನ್ನು 1 month ಆಗಿರಲಿಲ್ಲ. 15-17 ಡೇಸ್ಗೆ ಒಂದು ಫಸ್ಟ್ ಸರ್ವಿಸ್ ಲೈಕ್ 1000 kilometers ಓಡ್ಬಿಡ್ತು. ಅಲ್ಲಿ ಇಲ್ಲಿ ಎಲ್ಲ ಕಡೆ ಸ್ವಲ್ಪ ಸಿಕ್ತಿದ್ದು ಜಾಸ್ತಿ ಆಯಿತು ಹೊಸ ಕಾರ್ ಅಂತ. ಸೊ ಸರ್ವಿಸಿಗೆ ತಗೋಗಿರೋದ್ರಿಂದ ನಮ್ಮ ಐ ಕ್ಯೂಬಲ್ಲಿ ಇವತ್ತು ಹೋಗೋಣ ಎಲೆಕ್ಟ್ರಿಕ್ ಗಾಡಿಗೆ. ಆ್ಯಂಡ್ ನಮ್ಮ ಮನೇಲಿ ಇಂಪಾರ್ಟೆಂಟ್ ಗೆಸ್ಟ್ ಒಬ್ರು ಇದ್ದಾರೆ, ಅವ್ರಿಗೂ ನಾವು ಬಾಯ್ ಮಾಡಿಬಿಟ್ಟೆ ಹೋಗೋದು. ಎಲ್ಲೇ ಹೋದ್ರೂ ಇಲ್ಲಿದ್ದಾರೆ ನೋಡಿ. ಹಾಯ್ ರಾಜು. ಇವ್ರ ಹೆಸರು ಬಂದು ರಾಜು ಎಸ್ ಗೌಡ ಅಂತ. ರಾಜು ಬಾಯ್ ಮಾಡ್ತಾ ಇದ್ದಾನೆ. ಬಾಯ್ ರಾಜು. ಸೊ ಬನ್ನಿ ಗೈಸ್ ಹೊರಡೋಣ, ಟೈಮ್ ಆಗಿದೆ. ಫೈನಲಿ ಕಾಲೇಜಿಗೆ ಬಂದಿದ್ದೀವಿ. ಸೊ ನಮ್ಮ ಬಾಸ್ ಇಲ್ಲಿ ಆಲ್ರೆಡಿ ರೆಡಿ ಆಗಿದ್ದಾರೆ ಅನ್ನೋದು ಥರ. ಈಗ ಹೋಗಿ ಹೆಂಗ ಪ್ರೆಸೆಂಟ್ ಮಾಡೋದು ಬರಬೇಕು. ಇಲ್ಲಿ ಇನ್ನೊಬ್ರು ನಮ್ಮ ಟೀಮ್ ಮೆಂಬರ್ ಇಲ್ಲೊಬ್ರು ಕೂತವ್ರೆ. ಹಾಯ್ ಮಾಡು. ಹಾಯ್ ಮಾಡಮ್ಮ. ನಿಂಗೆ ಯಾರು ನಿನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನು ಮೆನ್ಷನ್ ಮಾಡಲ್ಲ ಕಣಂತೆ. ಹಾಯ್ ಮಾಡಮ್ಮ. ಹಾಯ್ ಕಳಿಸು ಫಸ್ಟ್. ಆಯಿತು ಡಾಕ್ಯುಮೆಂಟ್ ಬನ್ನಿ ಬರೋಣ. ಆರಾಮಾಗಿ ಕಾಲೇಜಲ್ಲಿ ಇಬ್ಬರು ಏನು ದೊಡ್ಡ ಪ್ರಾಜೆಕ್ಟ್ ಎಲ್ಲ ಆಲ್ರೆಡಿ ಮುಗಿಸಿ ಪ್ರೆಸೆಂಟೇಷನ್ ಎಲ್ಲ ಮುಗಿಸಿ ಅಚ್ಚುಕಟ್ಟಾಗಿ ವ್ಲಾಗ್ ಮಾಡ್ತಾರೆ. ಮುಂದೆ ಹಿಂದೆ ಓದ್ಕೊಂಡು 15 ಸಲ ಬಾರದು ಓದಿಲ್ಲ ಎಲ್ಲ ಮುಗಿಸಿರೋ ಥರ ಓದ್ತಾ ಇದ್ದೀವಿ ನೋಡಿ. ಇವ್ರಂತೂ ಇನ್ನೂ ಆಯ್ ಮಾಡ್ತಿಲ್ಲ, ಅವ್ರು ಓದೋದ್ರಲ್ಲಿ ಬಿಸಿ ಅವರೇ. ಫಸ್ಟ್ ರ್ಯಾಂಕ್ ಥರ. ಆಮೇಲೆ ಬಾಷಲ್ಲಿ ಇಂಟರ್ನ್ಶಿಪ್ ಮಾಡ್ತಿದ್ದಾರೆ. ಸ್ವಲ್ಪ ಅವ್ರದ್ದು ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಅದೆಲ್ಲ ಆಮೇಲೆ ನಾನು ಮಾಡಿಸ್ತೀನಿ. ಆ್ಯಂಡ್ ಇವರು ಸಹ ಆಕ್ಸೆಂಚರಲ್ಲಿ ಸಮ್ಮರ್ ಇಂಟರ್ನ್ಶಿಪ್ ಮುಗಿಸಿದ್ದಾರೆ. ನೆಕ್ಸ್ಟು ಅವ್ರ ಹತ್ರ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡಿಸೋಣ. ಇವಾಗ ಫೈನಲ್ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಕಡೆ ಫೋಕಸ್ ಮಾಡೋಣ ಗೈಸ್. ಕಮಾನ್. ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಹಂಗೆ ಒಂದು ಸಲ ಕಮೆಂಟ್ ಮಾಡಿ. ಕಳಿಸ್ತಾ ಇದ್ದೀನಿ ಒಂದೇ ಔಟ್ಫಿಟ್ ಹೆಂಗೈತೆ? ಹಾಂ
ಒನ್ ವರ್ಡ್. ಎಷ್ಟು ನಿಮಿಷ ಐತೆ ಬ್ರೋ ಇನ್ನು? ಇದು ಕಾಲು ಗಂಟೆ ಕಾಲು ಗಂಟೆ ಐತೆ. ನೋಡೋಣ ಇವ್ರಿಗೆಲ್ಲ ಏನು ಅನಿಸ್ತೈತೆ ಅಂತ ಒಂದು ನಿಮ್ಗೇನು ಅನಿಸ್ತೈತೆ ಬ್ರೋ ಈಗ? ಕಾನ್ಫಿಡೆಂಟ್ ಇದ್ದೀರಾ? ಇಲ್ಲ ಮಾಡಿ ಏನೋ ಒಂದು ಮಾಡ್ತೀವಿ ಅಂತ ಗೊತ್ತಾ? ಅಷ್ಟೇ. ಇಲ್ಲಿ ಇವಳು ನೋಡಿ, ಇಲ್ಲಿ ಆಲ್ರೆಡಿ ಅವಾಗ್ಲಿಂದ ಕತ್ತು ಬಗ್ಸ್ ಫೋನ್ ನೋಡ್ತಾರಳು, ಇವಾಗಲೂ ಓದ್ಕೋತಾವಳೆ. ಏನು ಓದ್ತಿದ್ಯಾ ಐತೇಶಿ? ಹಾಂ ಏನು ಯಾಕೆ ಓದ್ತಾ ಇಲ್ಲ? ಇವಾಗ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಐತೆ, ಓದ್ಕೋ. ಹಾಂ ಇದೆಯಲ್ಲ ನೋಡಿ ಫ್ರೆಂಡ್ಸ್, ನಮ್ಮ ದರ್ಶನ್ ಇರೋದಕ್ಕೆ ನಮಗೆ ಧೈರ್ಯ ಜಾಸ್ತಿ ಆಯಿತು ಬ್ರೋ ಬಿಲ್ಡಪ್ಪ. ನಾನು ಏನು ನೋಡ್ಕೊಂಡಿಲ್ಲ. ಸರಿ ಗೈಸ್, ಈಗ ಒಂಚೂರು ಸೀರಿಯಸ್ ಆಗಿ ನೋಡ್ಕೊಬಿಡ್ತೀವಿ. ಪ್ರೆಸೆಂಟೇಷನ್ ಆದಮೇಲೆ ಹೇಳ್ತೀವಿ ಏನಾಯ್ತು ಅಂತ. ಸೊ ಇವಾಗ ಕಂಪ್ಲೀಟ್ ಆಯಿತು ಪ್ರೆಸೆಂಟೇಷನು. ಬೈಲೈತೇಶ್ ಬೇಗ ಒಂದು ರಿವ್ಯೂ ಹೇಳ್ಬಿಡು ಹೆಂಗೈತೆ ಅಂತ. ಯಾಕೋ ಆ ಕಡೆ ತಿರುಗಿ ಕೊಟ್ಟೈತೆ ಇದೆಯಾ? ಹೆಂಗೈತೆ ಹೇಳಿ ಬ್ರೋ, ನೀವೇ ಸರಿ ಕಾಣುತ್ತೆ ನಮಗೆ. ಫ್ರೇಮ್ಗೆ ಹೋಗ್ಲಿ. ನೋಡಿ ಗೈಸ್, ಹೊಟ್ಟೋಗ್ತಾವಳೆ ಆಲ್ರೆಡಿ. ಚೆನ್ನಾಗಾಯ್ತು ಅಂತ ಅಂದ್ಬಿಟ್ಟು. ಚೆನ್ನಾಗಿ ಇದ್ರರ್ಥ ಚೆನ್ನಾಗಾಯ್ತು ಅಂತ ಚೆನ್ನಾಗಾಗಿಲ್ಲ. ತುಂಬ ಚೆನ್ನಾಗಾಯ್ತು ಅಂತ ಹೇಳಿ ಬ್ರೋ, ಹೆಂಗಾಯ್ತು? ಚುಚ್ಚರು ಏನೇನೋ ಕೇಳಿದ್ರು, ಅದಕ್ಕೆಲ್ಲ ನಾವು ಒಂದಿಷ್ಟು ಹೇಳಿದ್ದೀವಿ. ಅವರೆಲ್ಲ ನೆಕ್ಸ್ಟ್ ಎಲ್ಲ ಫೀಚರ್ ಇಂಪ್ಲಿಮೆಂಟ್ ಮಾಡ್ಬಿಟ್ಟು ಅದನ್ನ ಇನ್ ಟರ್ಮ್ಸ್ ಆಫ್ ಕೋಡ್ ತೋರಿಸ್ಬೇಕಷ್ಟೇ. ಏನೋ ಮಾಡೋಣ ಸದ್ಯಕ್ಕೆ. ಇವಾಗ ಪ್ರೆಸೆಂಟೇಷನ್ ದೆನ್ ರೈಟ್. ನೆಕ್ಸ್ಟ್ ಏನು ಪ್ಲಾನ್ ಇವತ್ತು? ಕಾಫಿ ಇಂಪಾರ್ಟೆಂಟ್ ಅಂತೀರಾ? ಕೊನೆಗೆ ಹೇಳ್ಬಿಡು ಹೆಂಗಿತ್ತು ಪ್ರೆಸೆಂಟೇಷನ್ ಅಂತ. ಒಂದು ವರ್ಡಲ್ಲಿ. ಓಕೆ ಗೈಸ್, ಸರಿ ಗೈಸ್. ಸೊ ಕಾಫಿ ನಮ್ಮ ಬಾಯ್ಸ್ ಸ್ವಲ್ಪ ಮಾತಾಡ್ಸೋಣ ಬನ್ನಿ ಇವಾಗ. ಹಂಗೆ ಎಲ್ಲ ನಿಂತವ್ರು. ಬಾಯ್ಸ್, ಹ್ಞೂ ಶಿಷ್ಯ, ನಿನ್ಗೋಸ್ಕರ ನೋಡಿ ಇಲ್ಲಿ ಇವರು ನಮ್ಮ JP ನಗರ್ ಕಿಂಗು. ಇವರು ಸ್ವಲ್ಪ ಹಂಗೆ ಶಟಲ್ ಕಿಂಗ್, ಸಕ್ಕದ ಶಟಲ್. ಸೊ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಿ. ನಮ್ಮ ದರ್ಶನ್ ಅವರ ಸಿಸ್ಕಲ್ ಪ್ಲೇಸ್ ಆಗಿ ನಮಗೆಲ್ಲ ರೆಫರಲ್ ಕೊಡಕ್ಕಂತ ಕಾಯ್ತಾ ಇದ್ದೀವಿ. ಅಲ್ಲೊಬ್ಬ ಪ್ಲೇಸ್ಮೆಂಟ್ ಕಾರ್ಡ್ ಯೂಸ್ ಇಲ್ಲ, ಚೂರು ಯೂಸ್ ಇಲ್ಲ. ಹೆಂಗವನೇ ನೋಡಿ ಹಂಗೆ. ಎಷ್ಟು ಏನೋ ಒಂದೆರಡು ಮಾತಾಡಿ ಈ ಸಂದರ್ಭದಲ್ಲಿ. ಪ್ಲೇಸ್ಮೆಂಟ್ಸ್ ಕಷ್ಟ ಆಗ್ತಾ ಇದೆ. ಮಾಸ್ಟರ್ಸ್ ಮಾಡಕ್ ಹೋಗಿ ಸ್ವಲ್ಪ ಸೀರಿಯಸ್ ಆಗಿ ಓದಿ ಅಂತ. ಸೀರಿಯಸ್ ಆಗಿ ಓದಿ. ಪ್ಲೇಸ್ಮೆಂಟ್ಸೇ ಕಷ್ಟ ಆಯ್ತೈತೆ ಅಂತ. ಬೇರೆ ಕಾಲೇಜಲ್ಲಿ JCಲೇ ಕಷ್ಟ ಆಗ್ತಿದೆ ಅಂತಂದ್ರೆ ಇನ್ನು ಬೇರೆ ಕಾಲೇಜಸ್ ಅಲ್ಲಿ ಇನ್ನೂ ಕಷ್ಟ ಇದೆ ಪ್ಲೇಸ್ಮೆಂಟ್ಸು. ನೋಡೋದ ಜನವರಿ ಮೇಲೆ ಬರುತ್ತೆ ಅಂತ ಇದ್ದಾರೆ ಕಂಪ್ನೀಸು. ನಮ್ಮ ಪ್ಲೇಸ್ಮೆಂಟ್ ಆಫೀಸರ್ ನೋಡಿ ಇಲ್ಲಿ ನೋಡಿ ಇಲ್ಲಿ ಹಾಯ್ ಮಾಡಿ ಗೈಸ್. ಕಟ್ ಮಾಡಿ ಚೆನ್ನಾಗಿಲ್ಲ ನೋಡಕ್ಕೆ. ಶಿಂಡೆ ಬಂದ ಇಲ್ಲಿ ನೋಡಿ. ಇಲ್ಲಿ ಶಿಂಡೆ ಯಾವ ತರ ರೆಡಿ ಆಗೋನೆ ಅಂದ್ರೆ ಸೊಪ್ಪು ಸೂಪರ್ ಸೊಪ್ಪಿಂದ ಡೈರೆಕ್ಟ್ ಇಲ್ಲಿಗೆ ಬಂದಾನೆ. ನಾನು ಲೋಯೆಸ್ಟ್ ಪ್ಯಾಕೇಜ್, ಇವ್ರು ಹೈಯೆಸ್ಟ್ ಪ್ಯಾಕೇಜ್. ಎಲ್ಲೋ ಇದೆ ಝೀರೋ ಪ್ಯಾಕೇಜ್. ಈಗ ಅಷ್ಟು ಸಿಂಪಲ್ ತಾನೆ ಆನ್ಸರ್. ಫಾಲೋ ದರ್ಶನ್ ಹಸ್ಟಲ್ಸ್ ಗೈಸ್. ಆಮೇಲೆ 50 ರೂಪಾಯಿ. ಮ್ಯಾಥ್ ಕೋಗಿನ್ ಜಾಸ್ತಿ. ಮ್ಯಾಥ್ ಕವರ್ ನನ್ನ ವಿಡಿಯೋ ಮೇಲೆ ಸ್ಟ್ರೈಕ್ ಆಗ್ತಾರೆ. ನಮ್ಮ ಕಾಲೇಜು ಹೆಂಗಾಟಿಲಿ ಪ್ಲೇಸ್ ಬೆಳಗ್ಗೆ ಯಾವಾಗ ನೋಡಿದ್ರು ಪೆಟ್ರೋಲು ಇಲ್ಲ. ಪೆಟ್ರೋಲ್ ಆನ್ ಮಾಡಿದ್ರೆ ಮಾತ್ರ ಆನ್ ಆಗೋದು. ಎಲ್ಲಾನು ಒಂದ್ ಕಡೆ ಇರ್ತದೆ. ಇವತ್ತು ಸದ್ಯಕ್ಕೆ ಬ್ಯಾಗ್ ಇವನ ಹತ್ರ ಐತೆ. ಇನ್ನೇನೈತೆ ಹೆಲ್ಮೆಟ್ ಐತೆ ಬೈ. ಇನ್ನೊಬ್ರು ಯಾರಿಗೂ ಹೆಲ್ಮೆಟ್ ಹೇಳ್ತಾ ಪುರುಷೋತ್ತಮ್. ಅದೆಷ್ಟನೇ ಹೆಲ್ಮೆಟ್ ಅಂತ ಹೇಳ್ಬಿಡಿ ಹಂಗೆ. ಅದು ಒಂದು 7ನೇ ಹೆಲ್ಮೆಟ್. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ವ್ಲಾಗಿಂದ ಏನಾದರೂ ಯೂಸ್ಫುಲ್ ಇರಬೇಕು ಯಾವಾಗ್ಲೂ ನಿಮಗೆ ಅಂತ ನಾನು ಹೇಳ್ತಾ ಇರ್ತೀನಿ. ಸೊ ವ್ಲಾಗಿಂದ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ವಿಚ್ ಯು ಕ್ಯಾನ್ ಟೇಕ್ ಆಸ್ ಪಾಸಿಟಿವ್ ಟೇಕ್ ಅವೇಸ್. ಅದು ಏನು ಅಂತ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ನಿಮಗೆ ಈ ವ್ಲಾಗಿಂದ ಏನೊಂದು ಪಾಸಿಟಿವ್ ಟೇಕ್ ಅವೇ ಸಿಕ್ತು ಅನ್ನೋದ್ರ ಬಗ್ಗೆ ನೀವೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ಐ ಕ್ಯಾನ್ ವರ್ಕ್ ಆನ್ ಗೆಟಿಂಗ್ ದೆಮ್ ಬೆಟರ್ ಆ್ಯಂಡ್ ಬೆಟರ್ ಇನ್ ದ ಕಮಿಂಗ್ ವ್ಲಾಗ್ಸ್. ಸೊ ಸಿಗೋಣ. ನಾನು ಇವಾಗ ನೆಕ್ಸ್ಟು ಇನ್ಸ್ಟಾಗ್ರಾಮ್ಗೆ ಯಾವುದಾದ್ರೂ ರೀಲ್ ಪ್ಲ್ಯಾನ್ ಮಾಡಬೇಕು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಆಬ್ವಿಯಸ್ಲಿ ಲೈಕ್ ಮಾಡ್ತೀರಾ. ಇಲ್ಲಿವರೆಗೂ ನೋಡಿದ್ದೀರಾ ಅಂತ ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆ್ಯಂಡ್ ಇದೇ ರೀತಿ ವ್ಲಾಗ್ಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಸಬ್ಸ್ಕ್ರೈಬ್ ಮಾಡೋದು ನಿಮಗೆ ಫ್ರೀ ಅಷ್ಟೇ, ಬಟ್ ನಮಗೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಲೈಕ್ ಇಟ್ ಮೀನ್ಸ್ ಅ ಲಾಟ್ ಟು ಅಸ್. ಸೊ ನನಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.